ಎಲ್ಲರಿಗೂ ನಮಸ್ಕಾರ. ರೈತರ ಮೇಲೆ ಕರಡಿ ದಾಳಿ, ಗಂಭೀರ ಗಾಯ. ಜಮೀನಿಗೆ ಹೋಗಿ ವಾಪಸ್ಸು ಮನೆಗೆ ಬರುತ್ತಿದ್ದ ವೇಳೆ ದಾರಿ ಮಧ್ಯೆ ಸಂಜೀವಪ್ಪನ ಮೇಲೆ ಕರಡಿ ದಾಳಿ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ಪಾವೂಡು ತಾಲೂಕಿನ ಪೆಮ್ನಳ್ಳಿ ಗ್ರಾಮದ ಹೊರವಲಯದಲ್ಲಿ ಗುರುವಾರ ಬೆಳಗ್ಗೆ ನಡೆದಿದೆ. ಪೆಮ್ನಳ್ಳಿ ಗ್ರಾಮದ ಸಂಜೀವಪ್ಪ ಮನೆಯಲ್ಲಿದ್ದು ಗುರುವಾರ ಬೆಳಿಗ್ಗೆ ಗ್ರಾಮದ ಹೊರವಲಯದಲ್ಲಿರುವ ಜಮೀನಿಗೆ ನೀರು ಹಾಯಿಸಲು ಹೋಗಿ ವಾಪಸ್ಸು ಮನೆಗೆ ಬರುವ ವೇಳೆ ದಾರಿ ಮಧ್ಯೆ ಹಳ್ಳದಲ್ಲಿ ಅವಿತು ಕುಳಿತಿದ್ದ ಕರಡಿ ಯುವಕನ ಮೇಲೆ ಏಕಾಏಕಿ ದಾಳಿ ನಡೆಸಿ ಮುಖ ಹಾಗೂ ತಲೆಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ಕರಡಿ ದಾಳಿಯಿಂದ ತಪ್ಪಿಸಿಕೊಳ್ಳಲು ಯುವಕ ಚೀರಾಡಿದ್ದಾನೆ. ಇದನ್ನು ಗಮನಿಸಿದ ಅಕ್ಕಪಕ್ಕ ರೈತರು ಸ್ಥಳಕ್ಕೆ ಧಾವಿಸಿ ಕರಡಿಯನ್ನು ಓಡಿಸಿದ್ದಾರೆ. ಕರಡಿ ದಾಳಿಯಿಂದ ಗಂಭೀರ ಗಾಯಗೊಂಡಿದ್ದ ಯುವಕನನ್ನು ರೈತರು ಮತ್ತು ಗ್ರಾಮಸ್ಥರು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಗ್ರಾಮಸ್ಥರಲ್ಲಿ ಆತಂಕ. ಯುವಕನ ಮೇಲೆ ನಡೆದಿರುವ ಈ ಕರಡಿ ದಾಳಿಯಿಂದ ನಮಗೆ ಆತಂಕ ಶುರುವಾಗಿದೆ. ಪೆಮ್ನಳ್ಳಿ ಗ್ರಾಮವು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿಂದ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿದೆ. ಅರಣ್ಯ ಸಮೀಪದಲ್ಲಿ ರೈತರ ಜಮೀನುಗಳು ಹೆಚ್ಚಿದ್ದು ಜಮೀನಿನ ಕೆಲಸಗಳಿಗೆ ಹೋಗಿ ಬರಲು ಭಯಪಡುವಂತಾಗಿದೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕರಡಿಗಳನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡಬೇಕು ಹಾಗೂ ರೈತರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಆ ಭಾಗದ ರೈತರು ಆಗ್ರಹಿಸಿದ್ದಾರೆ. ವರದಿ ಮಾರುತಿ, MS ಮೀಡಿಯಾ. ಏನಿಲ್ಲ ಸ್ವಾಮಿ, ಬೆಳಗಿನ ಜಾವ 5:15 ಕರಡಿ ನೋಡಿಲ್ಲ, ಗಿಡದಲ್ಲೇ ಬಂದೈತೆ. ಗಿಡದ ಹತ್ರ ಬಂದರೆ ನಾನು ನೋಡಲಿಲ್ಲ, ಒಳಗಡೆ ಕಡೆಗಡೆ ಕೇಳ್ತೈತಿ, ನವಿಲು ಹೋಗಿ ತೊಗೊಂಡ್ಬಿಟ್ಟೆ. ಆದರೆ ಹೋಗ್ತಿದ್ದಂಗೆ ಅದು ಎಲ್ಲಿ ಬಂತು ರಾಪ್ಸ್ಕೊಬಿಡ್ತು, ನಾನು ಹಿಡ್ಕೊಬಿಡ್ತು. ತಲೆ, ಮೈ, ಕೈ ಎಲ್ಲ ಚಿಕ್ಕಾಬಟ್ಟೆ ರಾಣಾರೋಪ ಮಾಡ್ಬಿಟ್ಟೈತೆ. ನನಗೆ ಭಾಳ ಜ್ವರ ಮಾಡಿಬಿಟ್ಟೈತೆ ನನ್ನ. ಹೌದು. ನಿಮ್ಮೂರು? ಮೂರು TN ಬೆಟ್ಟ ಸರ್, ಪೆಮ್ನಳ್ಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಜೀವಪ್ಪ ಕೃಷ್ಣಮೂರ್ತಿ. ಘಟನೆ ಯಾರಿಗೆ ಆಗಿರೋದು ಸರ್? ಘಟನೆ ಯಾರಿಗೆ ಆಗಿರೋದು? ಘಟನೆ ಸಂಜೀವಪ್ಪ. ಏನಾಗಬೇಕು ನಿಮಗೆ? ನನ್ನ ತಮ್ಮ. ಎಷ್ಟು ಗಂಟೆಲ್ಲ ಆಗಿರೋದು? 5:15 ಸರ್. 5:15. ಏನು ಕೆಲಸಕ್ಕೆ ಹೋಗಿದ್ದ? ಅವ್ರು ಕಡ್ಲೆಗಡೆ ಕಾಲಿಗೆ ಹೋಗ್ತಾ ಇರ್ತಾರೆ. ಹಾಂ. ಹೌದು. ಜಾಸ್ತಿ ಆಗಿದೆ ಏನನ್ನ? ಜಾಸ್ತಿ ಆಗಿದೆ. ಎಲ್ಲ ಓಪನ್ ಆಗಿಬಿಟ್ಟೈತೆ ಸರ್. ಹಾಂ. ಫುಲ್ ಓಪನ್ ಆಗಿಬಿಟ್ಟೈತೆ. ನೀವು ಎಷ್ಟು ಗಂಟೆಗೆ ಹೋಗೋದು ಸರ್? ನಾವು 5:15 ಆಗಿದೆ ಸರ್. ಅಂದರೆ ಅವ್ರೇನು ಕುಯ್ದಿರ ಇಲ್ಲಾಂದ್ರೆ ಏನು? ಇಲ್ಲ, ಕುಡಿಯಲ್ಲ ಸರ್, ಅಂತ ಚಟ ಇಲ್ಲ ನಮಗೂ. ಅವ್ರು ಕೂಡ ಅಂತಾರಲ್ಲ ನಾವು. ಮತ್ತು ನಿಮಗೆ ಗೊತ್ತಾಯ್ತು? ಒಟ್ಟು ತಲೆ ಕಿತ್ಬಿಟ್ಟು ಬಟ್ಟೆ ಕಣ್ಣು ಎರಡೊಂದು ಉಳಿಸ್ಬಿಟ್ಟೈತಿ, ಇದ್ದಿದ್ದೆಲ್ಲ ಕಿತ್ತಾಕೈತಿ. ಅಲ್ಲ, ನಿಮ್ಗೆ ಹೆಂಗೂ ಗೊತ್ತಾಯ್ತು ಅಲ್ಲಿಗೆ? ಅದು ಸಹ ಹಿಂಗೆ ಎದ್ದು ಅವ್ನು ಕಡಿಸ್ಕೊಂಡೇ ಬರ್ತಾ ಇದ್ದಾರೆ, ಎಳ್ಕೊಂಡೇ ನಿಧಾನದಾಗಿ. ಅಂತಾರೆ ನಾವು ಯಾವಾಗ ಬೇರೆ ಕಡೆ ಅಂತ ಯಾರೋ ಹೇಳಿದ್ರು ಓಡೋದು ಎದುರಿಗೆ. ನನ್ನ ಹೆಸರು ಓವೇಶಪ್ಪ, TN ಬೆಟ್ಟ. ಹಾಂ. TN ಬೆಟ್ಟದಲ್ಲಿ ವಾಸ ಮಾಡಿರ್ತೀನಿ. ಅವ್ರ ಹೆಸರು ಹೇಳ್ಬೇಕಾ? ಅವನ ಹೆಸರು ಸಂಜೀವಪ್ಪ. ಅವರು ಹೊಲದಲ್ಲಿ ಕಡಲೆ ಬೀಜ ಹಾಕಕ್ಕೆ ಹೋಗಿದ್ರೆ ನೀರು ಕಟ್ಟಕ್ಕೆ ಹೋಗೋ ಒಂದು ಸಂದರ್ಭದಲ್ಲಿ ಹೀಗೆ ಕರಡಿ ಆಕರ್ಷಣೆ ಮಾಡಿ ಭಾಳ ಆಘಾತವಾಗಿ ಗಾಯ ಮಾಡಿದೆ ಅವನಿಗೆ. ಇಷ್ಟೆಲ್ಲ ನಡೆದಿದೆ ಸರ್. ಎಷ್ಟು ಗಂಟೆಲ್ಲ ಆಗಿರೋದು ಘಟನೆ? ಅದು ಒಂದು 5:30, 6 ಗಂಟೆಯಲ್ಲಿ ಸರ್. 5:15. ಏನೇನಾಗಿದೆ ಓಕೆ ಗಾಯ? ಎಲ್ಲ ತಲೆಯೆಲ್ಲ ಗಾಯ ಆಗಿದೆ, ಮೈಯೆಲ್ಲ ಗಾಯ ಆಗಿದೆ, ಇದೆಲ್ಲ ಕಿತ್ತಿದ್ದಾರೆ ಸರ್. ಆ ಟೈಮ್ನಲ್ಲಿ ಏನಕ್ಕೆ ಹೋಗಿದ್ದಾರೆ ಇವರು? ಅದೇ ಸರ್, ಕಡಲೆ ಗಿಡ ಹಾಕಿದ್ರು, ನೀರು ಕಟ್ಟಕ್ಕಂತ ಹೋಗಿದ್ದಾರೆ. ಏನು ದಾಡಿ ಮಾಡಿರೋದು? ಗಾಡಿ ಮಾಡಿದ್ರು ಕರಡಿ ಸರ್. ಕರಡಿನ? ಹಾಂ, ಕರಡಿ ಸರ್. ಅವ್ರ ಹೆಸರು? ಅವ್ರ ಹೆಸರು ಸಂಜೀವಪ್ಪ ಸರ್. ಯಾವ ಊರು? ಪೆಮ್ಮನಹಳ್ಳಿ, TN ಬೆಟ್ಟ. ಜಾಸ್ತಿ ಗಾಯ ಏನೇನಾಗಿದೆಯಾ? ಜಾಸ್ತಿ ಆಗಿದೆ ಸರ್, ತಲೆ ಹಿಂಭಾಗ ಎಲ್ಲ ಕಿತ್ತಿದೆ, ಹಾಂ. ಜಾಸ್ತಿ ಗಾಯ ಆಗಿದೆ.